ಸೊ ಇನ್ನು ಇದರ ಬೆನ್ನಲ್ಲೇ ಮತ್ತೊಂದು ಕಡೆ ಈಗ ಶೋಪಿಯಾನ್ನಲ್ಲಿ ನಿನ್ನೆಯಿಂದಲೂ ಕೂಡ ಏನು ಕಾರ್ಯಾಚರಣೆಗಳು ನಡೀತಾ ಇವೆ. ಸೊ ಅದೇ ರೀತಿ ಸೇನಾಪಡೆಯ ಭರ್ಜರಿ ಬೇಟೆ ಇನ್ನು ಮುಂದುವರೆದಿದೆ. ಹತ್ಯೆಯಾದಂತಹ ಉಗ್ರರಿಂದ ಅಪಾರ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. 3 ಉಗ್ರರನ್ನ ನಿನ್ನೆ ಹತ್ಯೆ ಮಾಡಲಾಗಿತ್ತು. ನಿನ್ನೆ ಒಂದು ಫೋಟೋ ಕೂಡ ರಿಲೀಸ್ ಮಾಡಿದ್ರು, ಶಸ್ತ್ರಾಸ್ತ್ರಗಳು ಯಾವ್ಯಾವಿದೆ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಎಲೆಕ್ಟ್ರಿಕ್ ಡಿವೈಸ್, ಹ್ಯಾಂಡ್ ಗ್ರೆನೇಡ್, ಜೊತೆಗೆ ಭಾರತದ ಕರೆನ್ಸಿ ಇರುವಂತಹ ನೋಟ್ಗಳು, ನಕಲಿ ID, ಟೈಮರ್ ವಾಚ್ ಇದೆಲ್ಲವೂ ಕೂಡ ಸಿಕ್ಕಿವೆ. AK-47 ಗನ್ಗಳು, ಮ್ಯಾಗಝಿನ್ಗಳು, ಜೀವಂತ ಗುಂಡುಗಳು. ನೋಡಿ, ಒಂದು ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿನ್ನೆ ನಡೆದಂತಹ ಒಂದು ಕಾರ್ಯಾಚರಣೆ ಏನಾಯಿತು ಶೋಪಿಯಾನ್ನಲ್ಲಿ, ಆಪರೇಷನ್ ಕೆಲ್ಲರ್ ಅನ್ನುವಂಥ ಒಂದು ಆಪರೇಷನ್ ಏನು ನಡೀತಾ ಇದೆ, ಕಾರ್ಯಾಚರಣೆ ಏನು ನಡೀತಾ ಇದೆ, ಅದರಲ್ಲಿ 3 ಜನ ಉಗ್ರರನ್ನ ಹೊಡೆದುರುಳಿಸಿದ್ರು. ಸೊ ಆ 3 ಜನ ಹೊಡೆದ ನಂತರ ಅಲ್ಲಿದ್ದಂತಹ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಅದರ ಫೋಟೋ ರಿಲೀಸ್ ಮಾಡಿದ್ರು ನೆನ್ನೆ. ಈಗ ವಿಡಿಯೋ ಕೂಡ ಸೇನೆ ಶೇರ್ ಮಾಡಿಕೊಂಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರೋ ಹಾಗೆ AK-47 ರೈಫಲ್ಗಳು, ಜೊತೆಗೆ ಜೀವಂತ ಗುಂಡುಗಳು, ಹಾಗೆ ಮ್ಯಾಗಝಿನ್ಗಳು ಇವೆಲ್ಲವನ್ನೂ ಕೂಡ ಈಗ ವಶಪಡಿಸ್ಕೊಂಡಿದ್ದಾರೆ. ಹಾಗೆ ಎಲೆಕ್ಟ್ರಿಕ್ ಡಿವೈಸ್ಗಳು, ಹೇಗೆ ಅಲ್ಲಿನ ಬೇರೆ ಪಾಕಿಸ್ತಾನದಲ್ಲಿ ಅಥವಾ ಬೇರೆ ಭಾಗದಲ್ಲಿ ಇರುವಂತಹ ಅವ್ರ ಜೊತೆಗೆ ಇವರ ಮುಖ್ಯಸ್ಥರು ಇರ್ತಾರೆ, ಅವ್ರ ಜೊತೆಗೆ ಮಾತಾಡೋದಕ್ಕೆ ಬಳಸುವಂಥ ಒಂದು ಡಿವೈಸ್ಗಳು, ಅದೆಲ್ಲವನ್ನೂ ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ನೆನ್ನೆ ನಡೆದಂಥ ಒಂದು ಆಪರೇಷನ್ ಕೆಲ್ಲರ್ ಕಾರ್ಯಾಚರಣೆ ಇನ್ನೂ ಕೂಡ ಆ ಕೆಲ್ಲರ್ ಅರಣ್ಯ ಪ್ರದೇಶದಲ್ಲಿ ಒಂದಷ್ಟು ಜನ ಉಗ್ರರು ಅಡಗಿರಬಹುದು ಅನ್ನುವಂಥ ಒಂದು ಶಂಕೆ ಮೇರೆಗೆ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತಾ ಇದೆ.